ಇವತ್ತಿನ ಆಸೆ ಸಂಚಿಕೆಯಲ್ಲಿ ಮೀನಾ ಮತ್ತು ಸೂರ್ಯ ಮೀನನ ಹತ್ರ ಮುತ್ತು ಕೊಡು ಅಂತ ಕೇಳ್ತಾ ಇದ್ದ. ಇನ್ನೇನು ಅವರು ಸೂರ್ಯ ಮೀನನಿಗೆ ಮುತ್ತು ಕೊಡಬೇಕು ಅನ್ನೋಷ್ಟೊತ್ತಿಗೆ ಆ ಕಡೆಯಿಂದ ಶ್ರುತಿ ಅವಳ ಗಂಡ ಬರ್ತಾರೆ. ಸ್ವಾರಿ ಅಂತ ಕೇಳ್ತಾರೆ. ಆವಾಗ ಸೂರ್ಯ ತಮಾಷೆಗೆ ಏನಮ್ಮ ಸ್ವಾರಿ, ಇನ್ನೇನು ಕೊಡ್ತಿದ್ಲು ಅಷ್ಟೊತ್ತಿಗೆ ಕರಡಿ ಥರ ಬಂದ್ರಲ್ಲ ಅಂತ. ಅಷ್ಟೊತ್ತಿಗೆ ಶ್ರುತಿ ಗಂಡ ಹೇಳ್ತಾರೆ, ಆಯ್ತಾಯಿತು ನೀವು ಕಂಟಿನ್ಯೂ ಮಾಡಿ, ನಾವು ಈ ಕಡೆ ಹೋಗ್ತೀವಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಮೀನಾ ಹೊರಗೆ ಓಡಿ ಬರ್ತಾಳೆ. ಈ ಕಡೆ ಹೊರಗೆ ಮೀನನ ಮಾವ ರೋಹಿಣಿ ಜೊತೆ ಮಾತಾಡ್ತಾ ಇರ್ತಾರೆ. ಅದನ್ನು ಸೂರ್ಯ ಮತ್ತು ಮೀನಾ ದೂರದಿಂದ ನೋಡ್ತಾ ಇರ್ತಾರೆ. ರೋಹಿಣಿ ಹೇಳ್ತಾಳೆ, ಈ ಮನೆಯಲ್ಲಿ ಸೊಸೆ ತಂದ ಸೌಭಾಗ್ಯ ಸಾಕು, ಸೊಸೆನ ಸೌಭಾಗ್ಯ ಅಂತ ಅಂದ್ಕೊಳ್ಳಲ್ಲ ಅಂತ ಮಾವನ ಹತ್ರ ದುಃಖದಲ್ಲಿ ಹೇಳ್ತಾ ಇರ್ತಾಳೆ. ಆಗ ಮೀನನ ಮಾವ ಹೇಳ್ತಾರೆ, ಇದು ಸುಳ್ಳುನ ನೀನು ಮೊದಲು ಹೇಳೋತ್ತಿಗೆ ಯೋಚನೆ ಮಾಡಬೇಕಿತ್ತಮ್ಮ, ಆವಾಗ ಮುಂದೊಂದು ದಿನ ಸಿಕ್ಕಾಕೊಳ್ತೀನಿ ಅಂತ ಗೊತ್ತಿರಲಿಲ್ವ ಅಂದಾಗ ರೋಹಿಣಿ ಹೇಳ್ತಾಳೆ, ಇಲ್ಲ ಮಾವ ಗೊತ್ತಿತ್ತು, ಆದರೆ ಸಮಯ ಸಂದರ್ಭ ಬರಲಿ ಅಂತ ಕಾಯ್ತಾ ಇದ್ದರೆ, ಆದರೆ ಅಷ್ಟರೊಳಗೆ ಹೀಗೆಲ್ಲ ಆಯ್ತಲ್ಲ ಮಾವ. ನನ್ನಿಂದ ಈ ಹಬ್ಬದ ವಾತಾವರಣಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಮನೋಜ್ ಅವರಿಗೆ ಬೇಜಾರಾಗಬಾರ್ದು, ನಾನು ಇಲ್ಲಿ ಹೋಗ್ತೀನಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಮಾವ ಹೇಳ್ತಾರೆ, ಬೇಡ ಕಣಮ್ಮ, ಇವತ್ತು ದೀಪಾವಳಿ ಬಂದಿದೆ, ನಾಳೆ ಸಂಕ್ರಾಂತಿ ಬರುತ್ತೆ, ಆಗ ಹಬ್ಬಕ್ಕೂ ನೀನು ಓಡ್ತಾ ಇರ್ತೀಯ, ಇಲ್ಲ ತಾನೇ, ಈಗ ಏನೂ ಆಗಲ್ಲ, ಸ್ವಲ್ಪ ಜಯಿಸಬೇಕು, ಎಲ್ಲರ ಮನೆಯಲ್ಲೂ ಇದ್ದಿದ್ದೆ ಅಮ್ಮ. ಅತ್ತೆ, ಅದು ನೀನು ಸುಳ್ಳು ಹೇಳೋದಕ್ಕಿಂತ ಮೊದಲು ಯೋಚನೆ ಮಾಡಬೇಕು. ನೀನು ಮೀನನಷ್ಟು ನೀನೇನು ತೊಂದರೆ ಅನುಭವಿಸಿಲ್ಲಲ್ಲ. ಮೀನಾ ನಾನು ಹೇಳಿದೊಂದು ಮಾತಿಗೆ ಈ ಮದುವೆ ಒಪ್ಕೊಂಡು ದಿನ ನನ್ನ ಹೆಂಡತಿ ಹತ್ರ ಅಷ್ಟು ಹೇಳಿಸ್ಕೊಳ್ತಿದ್ದಾಳಲ್ಲ, ಅವಳು ಯಾವುದೇ ರೀತಿ ಸುಳ್ಳು ಹೇಳಲಿಲ್ಲ, ಆದ್ರೂ ಅವಳು ಒಂದು ಮಾದರಿಯಾಗಿದ್ದಾಳೆ. ನೀನು ಮೇಲೂ ಅವಳ ಮೇಲೂ ನೀನು ಕೀಳು ಅಂತ ಹೇಳ್ತಿಲ್ಲ, ಆದರೆ ಅತ್ತೆ ಕಾಟ ಅಂತ ಅಂದ್ಕೊಂಡು ಓಡ್ತಾ ಇದ್ದರೆ ಆಗಲ್ಲಮ್ಮ, ಅವಳ ಥರ ಜಯಿಸಬೇಕು, ಏನೂ ಆಗಲ್ಲ. ಆಯಿತು ಮಾವ, ನೀವಿದ್ದೀರಾ ಅಂತ ಒಂದೇ ಧೈರ್ಯಕ್ಕೆ ನಾನಿದ್ದೀನಿ, ಸರಿ ಹೋಗು, ಎಲ್ಲರಂಗೆ ನೀನು ಹಬ್ಬದ ಅಡುಗೆ ಮಾಡೋಕ್ಕೆ ತಯಾರಾಗು, ಹೋಗು ಒಳಗೆ, ನಾನು ಅವಳ ಹತ್ರ ಮಾತಾಡ್ತೀನಿ ನೋಡೋಣ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ರೋಹಿಣಿ ಒಳಗೆ ಹೋಗ್ತಾರೆ, ಮಾವನೂ ಒಳಗೆ ಹೋಗ್ತಾರೆ. ಈ ಕಡೆ ಮೀನಾ ಮತ್ತು ಸೂರ್ಯ ನೋಡ್ತಿರೋನು. ಸೂರ್ಯ ಹೇಳ್ತಾನೆ, ನೋಡು ಇವಳಿಗೆ ಯಾರನ್ನ ಬುಟ್ಟಿಗೆ ಹಾಕ್ಕೊಂಡ್ರೆ ಹೇಗೆ ಮೇಲೆ ಹತ್ತಬೇಕು ಅಂತ ಚೆನ್ನಾಗಿ ಗೊತ್ತು ರೋಹಿಣಿಗೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಮೀನಾ ಇದ್ದವರು, ಹಾಗೆ ಹೇಳಬೇಡ್ರಿ ಪಾಪ, ಇಷ್ಟು ದಿನ ಅತ್ತೆ ಅವ್ರನ್ನ ಎಷ್ಟು ಇದು ಮಾಡ್ತಿದ್ರು, ಈಗ ಸಡನ್ನಾಗಿ ಆ ಥರ ಎಲ್ಲ ಅವರಿಗೆ ಬೇಜಾರು ಮಾಡಿದರೆ ಅವರಿಗೆ ಬೇಜಾರಾಗುತ್ತೆ, ನಾವು ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಬೇಕು ಅಂತ ಈ ಕಡೆ ಮೀನಾನು ಹೇಳ್ತಾರೆ. ಆದರೆ ಸೂರ್ಯ, ನೀನೇನಾದ್ರು ನಂಬು, ಅವಳನ್ನ ಮಾತ್ರ ನಂಬೇಡ, ಅವಳಿಗೆ ಹೇಗೆ ಹೋಗಬೇಕು, ಯಾವ ಥರ ಮೆಟ್ಲು ಹತ್ಕೊಂಡು ಹೋಗಬೇಕು ಅಂತ ಚೆನ್ನಾಗಿ ಗೊತ್ತು ಅಂತ ಸೂರ್ಯ ಮೀನನಿಗೆ ಹೇಳ್ತಾ ಇರ್ತಾನೆ. ಈ ಕಡೆ ಮೀನಾ ಮತ್ತು ಸೂರ್ಯ ಒಳಗೆ ಹೋಗ್ತಾರೆ. ಅಲ್ಲಿ ಶಾಂತಿ ನೋಡಿದರೆ ಒಂಥರ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ. ಅಷ್ಟೊತ್ತಿಗೆ ಸೂರ್ಯನ ಅಪ್ಪ ಬಂದು, ಯಾಕೆ ಈ ಥರ ಕೂತಿದ್ದೀಯ ಅಂತ ಹೇಳಿದಾಗ, ಕೂತಿರೋ ಪ್ಲೇಸ್ನ ಚೇಂಜ್ ಮಾಡಿ ಮತ್ತೆ ಬೇರೆ ಥರ ಕೊಡ್ತಾಳೆ. ಅದಕ್ಕೆ ಹಿಂಗೆ ಯಾಕೆ ಗರಬದ ಥರ ಕೂತ್ಕೊಂಡಿದ್ಯಾ ಹಬ್ಬದ ಟೈಮಲ್ಲಿ ಅಂದಾಗ, ಅಯ್ಯೋ ಮಾತಾಡಿದರೆ ಪಟಾಕಿ ಥರ ಮಾತಾಡಿದೆ ಅಂತ ಹೇಳ್ತೀರಾ, ಹಾಗಾಗಿ ಸುಮ್ಮನೆ ಕೂತ್ಕೊಂಡಿದ್ದೀನಿ, ನಾನು ಏನು ಮಾಡಬೇಕು ಅಂತ ಶಾಂತಿ ಹೇಳ್ತಾ ಇರ್ತಾಳೆ. ಆ ಕಡೆ ಸೂರ್ಯ ಬಂದು, ಬಾ ಸಕ್ಕರೆ ಬೈಲು, ಬಾ ಪಟಾಕಿ ಹೊಡೆಯೋಣ, ಬಾ ನಿನ್ನಿಂದನೇ ಸ್ಟಾರ್ಟ್ ಆಗಬೇಕು, ನೀನೇ ಫಸ್ಟು ಕಟ್ಟಿಂಗ್ ಮಾಡಬೇಕು ಅಂತ ಹೇಳ್ತಾನೆ. ಆವಾಗ ಏನು ಕಟ್ಟಿಂಗು ಅಂತ ಶಾಂತಿ ಕೇಳ್ತಾರೆ. ಆವಾಗ ಶ್ರುತಿ ಇದ್ದವಳು, ಅದೇ ಅತ್ತೆ ಪಟಾಕಿ ಮೇಲಿರುತ್ತಲ್ಲ ಆ ಕಟ್ಟಿಂಗ್ನ ನೀವೇ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಮೀನಾ ಇದ್ದವಳು, ಅತ್ತೆ ನೀವೇ ಫಸ್ಟು ಪಟಾಕಿನ ಹಚ್ಚಬೇಕು ಅಂತಾರೆ. ಹೋಮ್ ಮಿನಿಸ್ಟ್ರು ಆರ್ಡರ್ ಆಯ್ತಲ್ಲ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಸೂರ್ಯನ ಅಪ್ಪ ಇದ್ದವರು, ಬಾ ನೀನೇ ಈ ಮನೆ ದೀಪ, ನಿನ್ನಿಂದನೇ ದೀಪ ಫಸ್ಟು ಬೆಳಗಬೇಕು ಅಂತ ಶಾಂತಿಗೆ ಹೇಳ್ತಿರ್ತಾನೆ. ಆಗ ಶಾಂತಿ ಹೇಳ್ತಾಳೆ, ಏನು ಎಲ್ಲರೂ ಬಂದು ಇವತ್ತು ಭಾರಿ ನನ್ನನ್ನು ಈ ಥರ ಹೊಗಳುತ್ತಿದ್ದಾರೆ ಅಂದಾಗ ಸೂರ್ಯನ ಅಪ್ಪ ಹೇಳ್ತಾನೆ, ಇಲ್ಲ ಕಣೆ, ಮನೆ ಅಂದ ತಕ್ಷಣ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದಕ್ಕೆ ಸಿಟ್ಟು ಕೋಪ ಮಾಡ್ಕೊಂಡಿದ್ರೆ ಇದು ರೌಡಿಗಳಿರೋ ಮನೆ ಅಲ್ಲ, ಎಲ್ಲರೂ ಸೇರಿ ಹಬ್ಬ ಮಾಡೋಣ, ಸಿಟ್ಟು ಕೋಪ ಬಿಟ್ಟು ಮುಂದೆ ಹೋಗಬೇಕು, ಅದೇ ಜೀವನ ಕಣೆ, ಇದು ಸಂಸಾರ ಮಾಡ್ತಿರೋ ಮನೆ, ಅದು ಬಿಟ್ಟು ದ್ವೇಷನೆಲ್ಲ ಸಾಧಿಸ್ಕೊಂಡು ಹೋಗಬಾರ್ದು, ರೋಹಿಣಿನೂ ಸೇರಿ ಎಲ್ಲರೂ ಹಬ್ಬ ಆಚರಿಸೋಣ ಅಂತ ಸೂರ್ಯನಪ್ಪ ಹೇಳ್ತಾರೆ. ಅಷ್ಟೊತ್ತಿಗೆ ಶಾಂತಿ ಕೇಳ್ತಾಳೆ, ಏನಮ್ಮ ರೋಹಿಣಿ ನೀನು ಹಬ್ಬ ಮಾಡ್ತೀಯ ಅಂತ ಕೇಳಿದಾಗ, ಇಲ್ಲ ಅತ್ತೆ ನಿಮಗೆ ಬೇಡ ಅಂದರೆ ನಾನು ಬರಲ್ಲ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಸೂರ್ಯ ಇದ್ದವನು, ಸರಿ ಹಾಗಾದರೆ ಬನ್ನಿ ನಾವೇ ಪಟಾಕಿ ಹಚ್ಚೋಣ, ಅವ್ರು ಬರಲ್ಲ ಅಂತ ಹೇಳ್ತಾರೆ.
ಅಷ್ಟೊತ್ತಿಗೆ ರವಿ ಇದ್ದವನು, ಯಾಕೆ ಸೂರ್ಯ ಹಾಗೆ ಹೇಳ್ತೀಯಾ, ಅಪ್ಪ ಮಾತಾಡ್ತಾರಲ್ಲ ಅಂದಾಗ ಮನೋಜ ಇದ್ದವನು, ಅವನು ಈ ಮನೆ ಯಜಮಾನ ಅಲ್ಲ, ಹಾಗಾಗಿ ಎಲ್ಲದಕ್ಕೂ ಮಾತಾಡೋಕ್ಕೆ ಬರ್ತಿದ್ದಾನೆ, ನಾನೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದವನೇ, ಸುಮ್ಮನೆ ಇದ್ದೀನಿ, ಇವನು ಮಾತಾಡೋದು ಅಂತ ಅವರವರೇ ಮಾತಾಡ್ತಾ ಇದ್ರು. ಅಷ್ಟೊತ್ತಿಗೆ ರವಿ ಇದ್ದವನು, ಬಾ ಅಮ್ಮ ಪಟಾಕಿ ಹೊಡಿಯೋಣ ಬಾ ಅಂತ ಕರಿತಾ ಇರ್ತಾರೆ. ಆ ಕಡೆ ಮನೋಜ ಇದ್ದವನು, ಬಾ ಅಮ್ಮ ಹಬ್ಬ ಮಾಡೋಣ, ಇದೇನು ದಿನ ಬರೋ ಹಬ್ಬ ಅಲ್ಲ, ವರ್ಷಕ್ಕೊಂದ್ಸಲ ಬರೋ ಹಬ್ಬ ಅಲ್ಲಮ್ಮ, ಬಾ ಅಮ್ಮ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಶಾಂತಿ ಇದ್ದವನು, ನಿನ್ನ ಹೆಂಡತಿನೂ ಬರ್ತಾಳಲ್ವ ಅಂತ, ಬರಲಿ ಅಮ್ಮ, ಇದೇ ನಮ್ಮೊಬ್ಬರಿಗೆ ಅಲ್ಲಲ್ಲ, ಎಲ್ಲರಿಗೂ ಹಬ್ಬ ಅಲ್ಲ ಅಂತ ಹೇಳ್ತಾರೆ. ಆಗ ಮನೆಯವರೆಲ್ಲ ತುಂಬ ಖುಷೀಲಿ ನೋಡ್ತಾ ಇರ್ತಾರೆ ಮನೋಜನ್ನೇ. ಅಷ್ಟೊತ್ತಿಗೆ ಶಾಂತಿ ಇದ್ದಳು, ಹೌದು ಈ ಮನೇಲೂ ಎಲ್ಲರೂ ಒಂದೇ, ನಾನೊಬ್ಳೆ ಅಂದಾಗ ಮನೋಜ್, ಇಲ್ಲ ಕಣಮ್ಮ, ಈಗೇನು ನಿನಗೆ ಹಬ್ಬ ಮಾಡೋದು ಇಷ್ಟ ಇಲ್ವಾ, ಬೇಡ ಬಿಡು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಶಾಂತಿ ಇದ್ದವಳು, ಬೇಡ ಬೇಡ, ನಿನಗಿಷ್ಟ ಆಗಿದ್ದು ಆಗಲಿ, ಸರಿ ನಿಂಗಿಷ್ಟ ಅಲ್ಲ ಹಾಗಾದರೆ ಮಾಡೋಣ ಅಂತ ಹೇಳ್ತಾನೆ. ಸೂರ್ಯ ಇದ್ದವನು, ಇನ್ನು ಈ ಮನೇಲಿ ಏನೇ ಸಕ್ಕರೆ ಬೈಲಿಗೆ ಹೇಳೋದಂತಾದ್ರೂ ಮನೋಜಿಂದ ಹೇಳಿಸ್ಬೇಕು, ಆವಾಗ ಎಲ್ಲ ಸಲೀಸಾಗಿ ಆಗುತ್ತೆ ಅಂತ ತಮಾಷೆ ಮಾಡ್ತಾನೆ. ಶ್ರುತಿ ಇದ್ದವಳು, ಸರಿ ಇನ್ನೂ ಮಾತಾಡ್ತಾನೆ ಇರ್ತೀರಾ, ಬನ್ನಿ ಎಲ್ಲರೂ ಪಟಾಕಿ ಹಾಕೋಣ, ಮೀನಮ್ಮರೇ ಬನ್ನಿ ಪಟಾಕಿ ಹಾಕೋಣ ಅಂತ ಎಲ್ಲರೂ ಪಟಾಕಿ ಹೊಡಿಯೋಕ್ಕೆ ಅಂಗಳಕ್ಕೆ ಹೋಗ್ತಾರೆ. ಸೂರ್ಯನಪ್ಪ ನರಕಾಸುರ ವಧೆಯದು ಒಂದು ಸ್ಟೋರಿ ಹೇಳಿ, ಮನೆಯವ್ರ ಬಗ್ಗೆನೇ ಒಂದು ಸ್ಟೋರಿ ಹೇಳಿ, ಶಾಂತಿ ನೀನೇ ಫಸ್ಟು ಪಟಾಕಿ ಹಚ್ಚಬೇಕು ಅಂತ ಪಟಾಕಿ ಶಾಂತಿ ಕೊಡ್ತಾರೆ. ಪಟಾಕಿನ ಶಾಂತಿ ಫಸ್ಟು ಸುಸರು ಕಡ್ಡಿನ ಹಚ್ಚುತ್ತಾರೆ. ಎಲ್ಲರೂ ಖುಷಿಯಿಂದ ದೀಪಾವಳಿ ಆಚರಿಸ್ತಾ ಇರ್ತಾರೆ. ಸೂರ್ಯ ಎಲ್ಲರೂ ಸಹ ದೀಪಾವಳಿ ಹಬ್ಬನ ತುಂಬ ಖುಷಿಯಾಗಿ ಮನೇಲಿ ಆಚರಿಸಿದ್ರು. ಮಾರನೇ ದಿನ ಮೀನಾ ಬಂದು ತಂಗಿಗೆ ದುಡ್ಡನ್ನ ಕೊಡ್ತಾಳೆ ತಗೋ ಅಂತ. ಅಷ್ಟೊತ್ತಿಗೆ ಮೀನನ ತಂಗಿ ಹೇಳ್ತಾಳೆ, ಇಷ್ಟು ಅರ್ಜೆಂಟ್ ಯಾಕಕ್ಕ ಇತ್ತು, ಏನೋ ಸಮಸ್ಯೆ ಅಂತ ಹೇಳ್ತಿದ್ದೆ ಅಲ್ಲ, ಇಷ್ಟು ಅರ್ಜೆಂಟ್ ಯಾಕೆ ಬೇಕಿತ್ತ ಅಂತ ಹೇಳ್ತಾರೆ. ಇಲ್ಲ ಕಣೆ, ಇದನ್ನು ವಿಶಾಲಾಕ್ಷಿ ಕದ್ದಿರೋದು, ಅವಳೇ ಬೇಕು ಅಂತ ಕದ್ದಿದ್ಲು, ಮತ್ತು ಹೆಂಗಕ್ಕ ತಗೊಂಡು ಬಂದೆ ಅಂತ ನಿಮ್ಮ ಭಾವ ಮತ್ತು ಶ್ರುತಿ ಎಲ್ಲ ಸೇರಿ IT ದಾಳಿ ಮಾಡಿ ಥರ ಹೋಗಿ ದುಡ್ಡನ್ನ ವಾಪಸ್ ತಗೊಂಡು ಬಂದರು ಅಂತ ಹೇಳ್ತಾಳೆ. ಆವಾಗ ಶ್ರುತಿ ತಂಗಿ ಇದ್ದವಳು ಸೂರ್ಯನ ಹೊಗಳುತ್ತಾಳೆ, ಭಾವನ ಬರೀ ಹೀರೋ ಅಂದ್ಕೊಂಡೆ, ಸೂಪರ್ ಹೀರೋ ಅಂತ ಗೊತ್ತಿರಲಿಲ್ಲ ಅಂತ ಹೊಗಳುತ್ತಾಳೆ. ಆವಾಗ ಮೀನಾ ಹೇಳ್ತಾಳೆ, ಸರಿ ನಿಮ್ಮ ಭಾವನ ಇನ್ನೊಂದು ದಿನ ಹೊಗಳು, ನಾನೀಗ ಹೋಗ್ತೀನಿ ಅಂತ ಮೀನಾ ಅಲ್ಲಿಂದ ಹೊರಟೋಗ್ತಾಳೆ. ಅಷ್ಟೊತ್ತಿಗೆ ಮೀನನ ತಂಗಿನ ಮದುವೆ ಆಗೋ ಹುಡುಗ ಬರ್ತಾನೆ. ಹುಡುಗ ಬಂದ ತಕ್ಷಣ ಮೀನನ ತಂಗಿ ಆ ದುಡ್ಡನ್ನ ಕೊಡ್ತಾಳೆ. ಕೊಟ್ಟ ತಕ್ಷಣ ಇಷ್ಟು ಅರ್ಜೆಂಟ್ ಯಾಕಿತ್ತು ಅಂತ ಅವನು ಕೇಳ್ತಾನೆ. ಇಲ್ಲ ಇದು ನಿಮ್ಮ ದುಡ್ಡಲ್ಲ, ನಿಮಗೆ ಸೇರಬೇಕಾಗಿದ್ದು, ತಗೊಳ್ಳಿ ಅಂತ ಹೇಳ್ತಾಳೆ. ಇದು ನಿನ್ನ ಹತ್ರ ಇದ್ದರೂ ಆಗ್ತಿತ್ತಲ್ವ ಅಂತ ಕೇಳ್ತಾಳೆ. ಅದಕ್ಕೆ ಅವಳು ಹೇಳ್ತಾಳೆ, ಹಾಗಾದರೆ ನೀವು ನಿಮ್ಮ ಮನೇಲಿರಿ, ನಾನು ನಮ್ಮ ಮನೇಲಿರಿ, ಲೈಫ್ ಲಾಂಗ್ ಹೀಗೆ ಇರೋಣ ಅಂತ ಹೇಳ್ತಾನೆ. ಅಯ್ಯೋ ಈ ಮಾತಿಗೇನು ಕಮ್ಮಿ ಇಲ್ಲ ಅಂತ ಹೇಳ್ತಾರೆ. ಸರಿ ನಾನು ದುಡ್ಡು ಕೊಡೋಕ್ಕೆ ಕರೆದಿದ್ದು, ಡಾಕ್ಟ್ರು ನೋಡಿದರೆ ಬೈತಾರೆ, ನೀವಿನ್ನು ಹೋಗಿ ಪರ್ಸ್ನಲ್ ಮಾತನ್ನೆಲ್ಲ ಇನ್ನೊಂದು ದಿನ ಆಡೋಣ ಅಂತ ಅವಳು ಮೀನನ ತಂಗಿ ಆಸ್ಪತ್ರೆ ಒಳಗೆ ಹೋಗ್ತಾನೆ. ಮೀನನ ತಂಗಿನ ಮದುವೆ ಆಗೋ ಹುಡುಗನು ಬೈಕಲ್ಲಿ ಹಾಗೆ ಹೋಗ್ತಾನೆ. ಈ ಕಡೆ ರಾತ್ರಿ ಮನೆಯಲ್ಲಿ ಸೂರ್ಯ, ರವಿ, ಮನೋಜ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಮನೋಜ ಒಂದೇ ಸಲ ಬಿಯರ್ ಬಾಟ್ಲಿನ ಕುಡಿತಿರ್ತಾನೆ. ಅಷ್ಟೊತ್ತಿಗೆ ರವಿ ಇದ್ದನು, ಅಯ್ಯೋ ಅದನ್ನ ಯಾಕೋ ಹಂಗೆ ಕುಡಿತೀಯ, ಅದು ನೀರಲ್ಲ ಕಣೋ ಬಿಯರ್ ಅಂತ ಹೇಳ್ತಾನೆ. ನೀನು ತಪ್ಪು ಮಾಡ್ತಿದ್ಯಾ ಕಣೋ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ನಾನೇನೋ ತಪ್ಪು ಮಾಡ್ತಿದ್ದೀನಿ, ನಿಧಾನ ಕುಡಿದ್ರೂ ಹೊಟ್ಟೆಗೆ ಹೋಗೋದು, ಬೇಗ ಕುಡಿದ್ರೂ ಹೊಟ್ಟೆಗೆ ಕೊಡೋದು, ಮಿಕ್ಸ್ಚರ್ ಎಲ್ಲೋ ಅಂತ ಕೇಳ್ತಿರ್ತಾನೆ. ಅಷ್ಟೊತ್ತಿಗೆ ಸೂರ್ಯ ಇದ್ದನು, ನಿನ್ನ ಪಕ್ಕದಲ್ಲೇ ಮಿಕ್ಸ್ಚರ್ ಇದೆಯಲ್ಲನೋ ಅಂತ ಹೇಳ್ತಾರೆ. ಆವಾಗ ಮತ್ತೆ ರವಿ ಇದ್ದನು, ನೀನು ತಪ್ಪು ಮಾಡ್ತಿದ್ಯಾ ಕಣೋ ಅಂತ ಹೇಳ್ತಾನೆ. ನಾನೇನೋ ತಪ್ಪು ಮಾಡ್ತಿದ್ದೀನಿ ಅಂದಾಗ, ಅದಕ್ಕೆ ವಿಚಾರದಲ್ಲಿ ನೀನು ತುಂಬ ತಪ್ಪು ಮಾಡ್ತಿದ್ದಾನೆ ಕಣೋ ಅಂತ ರವಿ ಹೇಳ್ತಾನೆ. ಆಗ ಮನೋಜ ಇದ್ದನು, ರೋಹಿಣಿನ ಹ್ಞೂ ಕಣೋ, ರೋಹಿಣಿ ಅದಕ್ಕೇನೆ ಕ್ಷಮಿಸು ಅಂತ ಹೇಳಿದಾಗ, ಅವಳು ಸುಳ್ಳು ಹೇಳಿದಾಳೆ ಕಣೋ ಅಂತ ಹೇಳ್ತಾನೆ. ಯಾಕೆ ನೀನು ಸುಳ್ಳೇ ಹೇಳಿಲ್ಲ, ಛಾಯಾ ಅಂತ ಕೆನಡಾ ಹುಡುಗಿ ಜೊತೆ ಲಿವಿಂಗ್ ಟುಗೆದರಲ್ಲೆಲ್ಲ ಇರಲಿಲ್ವನೋ ಅಂತ ಸೂರ್ಯ ಹೇಳ್ತಾನೆ. ಅಷ್ಟೊತ್ತಿಗೆ ಇದನ್ನೆಲ್ಲ ನಾನು ಮೊದಲೇ ರೋಹಿಣಿಗೆ ಹೇಳಿದ್ದೀನಿ ಕಣೋ ಅಂತ ಮನೋಜ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ನಿನ್ನ ತಪ್ಪು ನಾವು ಕ್ಷಮಿಸಿ ನಿನ್ನ ಜೊತೆ ಜೀವನ ಮಾಡ್ತಿಲ್ಲನೋ, ಹಾಗೆ ನೀನನ್ನು ಕ್ಷಮಿಸ್ಬಿಡು, ಸಂಸಾರ ಅಂದರೆ ಒಂದು ಸುಳ್ಳು, ತಪ್ಪು, ಮೋಸ ಆಗೇ ಆಗುತ್ತೆ, ಹಾಗಂತ ಅದನ್ನೇ ಸಾಧಿಸ್ತಾ ಇರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆವಾಗ ಮನೋಜ ಇದ್ದನು, ಸರಿ ನನಗೇನಾರು ಮಾಡಬೇಕು ಅಂತ ಕೇಳ್ತಾನೆ. ಆವಾಗ ರವಿ ಇದ್ದನು, ಹೋಗಿ ಅಮ್ಮನ ಹತ್ರ ಹೇಳು, ರೋಹಿಣಿನ ಕ್ಷಮಿಸಿ ಅಮ್ಮ, ನಮ್ಮ ಪಾಡಿಗೆ ನಮ್ಮನ್ನು ಬಿಡಿ, ನಾವು ಗಂಡ ಹೆಂಡತಿ ಸಂಸಾರ ಮಾಡ್ಕೊಂಡು ಇರ್ತೀವಿ ಅಂತ ಹೇಳು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಮನೋಜ ಇದ್ದನು, ಅಯ್ಯೋ ಎಲ್ಲರೂ ಅಮ್ಮ ನೋಡಿದರೆ ಅವಳನ್ನ ಕ್ಷಮಿಸೇ ಇಲ್ಲ, ಅವಳನ್ನ ನೋಡಬಾರ್ದು ಮಾತಾಡಬಾರ್ದು ಅಂತ ಹೇಳ್ತಾರಲ್ವ ಅಂತ ಹೇಳ್ತಾನೆ.
ಆ ಕಡೆ ರವಿ ಮತ್ತು ಮನೋಜ ಹೇಗಾರು ಮಾಡಿ ಸಕ್ಕರೆ ಬೈಲ್ ಹತ್ರ ಮಾತಾಡಿ ರೋಹಿಣಿನ ಶಮ್ಸಕ್ಕೆ ಹೇಳು ಅಂತ ಧೈರ್ಯ ತುಂಬಿಸಿ ಮನೋಜಿಗೆ ಹೇಳ್ತಾ ಇರ್ತಾರೆ. ಇಷ್ಟು ಇವತ್ತಿನ ಆಸೆ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.